ಉಮಾಮಹೇಶ್ವರಿ, ಹಿಂದೆ ನೀನು ರಾಕ್ಷಸರನ್ನು ಸಂಹಾರ ಮಾಡಿದಂತೆ ಮಹಾದೇವನ ಸತಿಯಾಗಿ ಬಂದು ಸಂಹಾರ ಮಾಡಿದ್ದೇನೋ ಸತ್ಯ. ಅದರಂತೆ ಈ ಕಲಿಯುಗದಲ್ಲಿ ರಾಕ್ಷಸರನ್ನು ಸಂಹಾರ ಮಾಡಲು ಮತ್ತೆ ನೀನು ಅವತರಿಸಿ ಭೂಮಿಗೆ ಬರಲೇಬೇಕಮ್ಮ. ಹಗಲು ರಾತ್ರಿ ಕುರಿಯ ಪೂಜೆ ಹಾಗೂ ನೀರಿನ ಮುಸಿರು ಅಂತ ತಿಳ್ಕೊಂಡು ಬದುಕ್ತಾ ಇರೋ ನಮ್ಮನ್ನು ಉದ್ಧರಿಸಿ ನಮ್ಮನ್ನು ಕಾಪಾಡುವ ಭಾರ ನಿನ್ನನ್ನೇ ಕೂಡ್ದೆ ತಾಯಿ, ನಿನ್ನನ್ನೇ. ಮಂಗಳ, ಈ ಮಂಗಳ ಗೌರೆ ಪೂಜೆ ಮುಗೀತಿ? ಬನ್ನಿ ಸ್ವಾಮಿ, ಭವತಾಪ ಹರಿಸುವ ಈ ಭವತರಣೆಯ ಪೂಜೆಯನ್ನು ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ಹಾಗೆ ನೀವು ದೇವಿಗೆ ನಮಸ್ಕರಿಸಿ, ಅದು ಅಲ್ಲದೆ ಈ ನಿಮ್ಮ ಸತಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿ. ಅಮ್ಮ ಗಿರ್ಜಾ ಮಾತೆ, ನಿನ್ನಿಂದಲೇ ಒಲ್ಲವನೆಂದು ಕರೆಸಿಕೊಂಡ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದ ತಾಯಿ, ಭಾಗ್ಯವಂತರಾದೆವು. ಭೂಮಾತೆಯು ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಚಳಿ ಮಳಿ ಬಿಸಿಲನ್ನದ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮ ಅರ್ಜುನನಂತೆ ನನ್ನ ತಮ್ಮಂದಿರು ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ, ಆಶೀರ್ವಾದ ಇರಲಿ. ಇದೇನು ಸ್ವಾಮಿ, ನಿಮ್ಮ ಮಾತಿನಲ್ಲಿ ನೀವು ಆಡುವ ವಿಚಾರವನ್ನು ನೋಡ್ತಾ ಇದ್ರೆ ತುಂಬಾ ಕಠೋರತೆ ಕಂಡಂತೆ ಕಾಣಿಸ್ತಾ ಇದೆಯಲ್ಲ? ಹೌದು ಮಂಗಳ, ಹೌದು. ಕಠೋರತೆ ಎಂಬುದು ಈ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆಗೆ ಕಟ್ಟು ಬಿದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸ್ ಮಾಡಮ್ಮ ಎಂದು ಬೇಡಿಕೊಂಡೆ. ಆದರೆ ಇದರ ನಿಜವಾದ ಅರ್ಥ ಸ್ವಾಮಿ? ಇದರ ಅರ್ಥ ನೀ ತಿಳಿಯಲು ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲಗಳಿಸುವುದಿಲ್ಲ ಎಂದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ, ಇದೇನು ಮಾತು ಅಂತ ಅರ್ಥ ಇದ್ದೀರಾ ನೀವು? ನೋಡಿ, ಹಿಂದೆ ಪುರಾಣ ವಚನದಲ್ಲಿ ಹಿರಿಯರು ಹೇಳಿದ್ದಾರೆ, ಪತಿಯ ಮಾತನ್ನು ಪಾಲಿಸೋದು ಸತಿಯ ಧರ್ಮ ಅಂತ. ಪತಿಯ ಮಾತನ್ನು ಪಾಲಿಸದ ಸತಿ 108 ವ್ರತವನ್ನು ಮಾಡಿದರೆ ಏನು ಫಲ ಅಂತ ಹೇಳಿದ್ದಾರೆ. ಸತಿಯ ಮಾತನ್ನು ಪಾಲಿಸದವಳು ಅಂತವಳು ಸತಿಯಲ್ಲ ಅಂತ ಹೇಳ್ತಾರೆ. ನೋಡಿ, ನಿಮ್ಮ ಪಾದದಲ್ಲಿ ಮಾಡಿ ಹೇಳ್ತಾ ಇದ್ದೇನೆ, ನೀವು ಹೇಳೋ ಮಾತನ್ನು ನಾನು ನಡೆಸಿಕೊಂಡು. ಎದ್ದೇಳು ಮಂಗಳ, ಎದ್ದೇಳು. ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ, ನನ್ನ ಹೃದಯ ಬಡಿತ ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ನುಟ್ಟಿಸುರು ಸುಟ್ಟು ದ್ರೋಮಕನವಾಗಿ ಹೊರ ಹೋಗುವ ಪ್ರತಿ ಉಸಿರ ಕಣಗಳು ರಾಮಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಬಹುಸದ ಈ ನನ್ನ ಅರಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ ಆದರೆ ಯಾಕೆ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀರಾ? ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು, ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ತಾನು ರೋಗದಿಂದ ಸಾಯುವ ಮುನ್ನ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಇಂದು ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನಮ್ಮನ್ನು ದೇವರ ಸಮಾನವಾಗಿ ನೋಡುತ್ತಾನೆ. ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿಯ ಮಕ್ಕಳೇನೋದು ನಮ್ಮಿಬ್ಬರ ಹೊರತು ಮತ್ತೆ ಯಾರಿಗೂ ತಿಳಿಯಬಾರದು. ಆತನನ್ನು ನೀನು ಕೂಡ ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನಂದು ಭಾವಿಸಬೇಡ. ಇದೇ ನನ್ನ ಆಸೆ. ಬಿಡ್ತು ಅಣ್ಣ. ನೋಡಿ, ಶಕ್ತಿಯಲ್ಲಿ ಭೀಮನಂತೆ, ಯುಕ್ತಿಯಲ್ಲಿ ಕೃಷ್ಣನಂತೆ, ಸತ್ಯದಲ್ಲಿ ಧರ್ಮರಾಜನಂತೆ ನನ್ನ ಧೀರ. ಇಂದಿನಿಂದ ಅವನು ಅನಾಥನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ ನಾನು. ಇದು ನನ್ನ ರಾಮವಚನ. ಮೆಚ್ಚಿದೆ ಮಂಗಳ ಈ ನಿನ್ನ ಬುದ್ಧಿ ಶಕ್ತಿಗೆ. ಇಲ್ಲಿಯವರೆಗೂ ನಾ ಹುಚ್ಚನಾಗಿ ಮುಚ್ಚಿಕೊಂಡ ನನ್ನ ಕೆಚ್ಚದ ಒಡೆದು ಕೊಚ್ಚಿ ಹೋಗದಂತೆ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಬಾ ಮಂಗಳ, ಇದೇ ಸಂತೋಷದ ಸಮಯದಲ್ಲಿ ಗರಿ ಬಿಚ್ಚಿದ ನವಿಲಿನಂತೆ ನರ್ತಿಸಿ ಹಾಡಿ ಕುಣಿಯೋಣ. ಬಲ್ಲೆ ರಾಜ, ನಲ್ಲನ ಸವಿ ಮಾತಿನಲ್ಲಿ ಮಲ್ಲಿಗೆ ಸುವಾಸನೆ ಬೀರುತ್ತಾ ನಿಮ್ಮೊಡನೆ ಹಾಡಿ ಕುಣಿಯಲು ಬಂದೆ. ಬಾ ರಾಜ.